ನಮ್ಮ ಜೀವನಕ್ಕೆ ಹ್ಯಾಂಗ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಬಡದಾಡ್ತಿದ್ದಷ್ಟ ಅದು ಹ್ಯಾಂಗ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಇಲ್ಲ. ಮಾತಾಡಕ್ ಬರದೇ ಇರುವಂತ ಇಲ್ಲಿರುವಂತ ಮಣ್ಣು, ಎಲ್ಲೇ ಇರುವಂತ ಕಲ್ಲು ಬೆಲೆ ಬಾಳ್ತಾವೆ. ಎದರಿಂದ? ಪರಿವರ್ತನೆ ಆದಾಗ ಆ ಕಲ್ಲು ಕೂಡ ಬೆಲೆ ಬಾಳುವಂತ ವಸ್ತು ಆಗ್ತದೆ. ಇಲ್ಲಿ ಒಂದು ದೇವಸ್ಥಾನದೊಳಗ ಗರ್ಭಗುಡಿ ಒಳಗಿರುವಂತ ದೇವರು ಕೂಡ ಕಲ್ಲೇ ಇಲ್ಲ, ಕಲ್ಲು ಐತೆ. ಮತ್ತ ಆ ಗುಡಿಗೆ ಹತ್ತುವಾಗ ಮೆಟ್ಟಲಿರ್ತಾವ, ಮೆಟ್ಟಲಕ್ಕೆ ಹಾಕಿರುವಂತಹದ್ದು ಕೂಡ ಏನೈತಿ, ಇದನ್ನ ತುಳ್ಕೊಂತ ಅಡ್ಡಾಡಕತ್ತೇವಿ, ಅಲ್ಲಿ ಹೋಗಿ ಒಳಗೆ ಹೋಗಿ ಕೈ ಮುಗಿಯಾಕತ್ತೇವಿ. ಈ ಕಲ್ಲಿಗೆ ಯಾಕೆ ಕೈ ಮುಗಿಲಿಲ್ಲ, ಆ ಕಲ್ಲಿಗೆ ಯಾಕೆ ಕೈ ಮುಗಿಲಿಕ್ಕತ್ತೀವಿ? ಇದಕ್ಕ ಬದಲಾವಣೆ ಅಂದ್ರೆ ಗೊತ್ತಿಲ್ಲ, ಅದು ಬದಲಾವಣೆ ಏನಂತ ತಿಳ್ಕೊಂಡದು. ಒಂದಿಷ್ಟು ಪರಿವರ್ತನೆ ಆಗ್ಯದ. ಆ ಕಲ್ಲು ಮುತ್ತಿಗಲ್ಲಾಗಿರುವಂತಹದ್ದು, ಕಾಡುಗಲ್ಲಾಗಿರುವಂತಹದ್ದು ಪರಿವರ್ತನೆ ಆಯಿತು. ಯಾವುದರಿಂದ ಪರಿವರ್ತನೆ ಆಯ್ತು ಅಂದ್ರ ಮಹಾತ್ಮರ, ಯೋಗಿಗಳ, ಸತ್ಪುರುಷರ, ಸಂತರ, ಮಹಾಂತರ, ಇಂಥ ಗುರುಶಾಂತೇಶ್ವರ ಮಹಾಸ್ವಾಮಿಗಳವರ ಒಂದಿಷ್ಟು ಮಾತುಗಳನ್ನು ಕೇಳೋದ್ರಿಂದ ಪರಿವರ್ತನೆ ಆಯಿತು, ದೇವರಾಯಿತು ಕಲ್ಲು.